ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಘೋರಿಗಳ ನಿರ್ಮಾಣ. ಅನ್ಯ ಕೋಮಿನ ಕಿಡಿಗೇಡಿಗಳ ಕೃತ್ಯಕ್ಕೆ ಕೆರಳಿದ್ದ ಹಿಂದೂ ಸಂಘಟನೆಗಳು. ಮಾಲ್ಧಾರೆ ಸಮೀಪದ ಇತಿಹಾಸ ಪ್ರಸಿದ್ಧ ಪ್ರಾಚೀನ ಕಾಲದ ಗದ್ದಿಗೆ ಬೆಟ್ಟ ಶ್ರೀ ಸಿದ್ದೇಶ್ವರ ದೇವಾಲಯ ಇದೆ. ಆದ್ರೆ ಅನ್ಯ ಕೋಮಿನ ಯಾರೋ ಕಿಡಿಗೇಡಿಗಳು ದೇವಾಲಯದ ಆವರಣದಲ್ಲಿ ಭಾನುವಾರದಂದು ಗೋರಿ ನಿರ್ಮಾಣ ಮಾಡಿದ್ರು. ಇದನ್ನ ಖಂಡಿಸಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿದುಕೊಂಡಿದ್ದು ಹೀಗೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಹಿಂದೂಪರ ಸಂಘಟನೆಗಳು ಹಾಗೂ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಬೆಟ್ಟಕ್ಕೆ ತೆರಳಿ ದೇವಾಲಯದ ಆವರಣದಲ್ಲಿ ಸಮಾಧಿ ನಿರ್ಮಾಣ ಮಾಡಿದ್ದಾರೆ ಎಂಬ ಜಾಗದಲ್ಲಿ ಗುಂಡಿ ತೆಗೆದು ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಅದನ್ನ ತೆರವು ಕೂಡ ಗೊಳಿಸಿದ್ದಾರೆ. ನೂರಾರು ಮಂದಿ ಹಿಂದೂಪರ ಸಂಘಟನೆಗಳು ಬೆಟ್ಟವನ್ನ ಏರಿ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತ ಮಾತೆಯ ಸಿಂಧೂರ ಹಿಂದೂ ದೇಶಕ್ಕೆ ಆಧಾರ. ಆರೋಪಿಗಳಿಗೆ ಗೋರಿ ನಿರ್ಮಾಣಕ್ಕೆ ಬಿಟ್ಟಿದ್ದೇಕೆ? ಘಟನೆ ನಡೆದಿದ್ರು ಅರಣ್ಯ ಮತ್ತು ಪೊಲೀಸ್ ಇಲಾಖೆ ಸೈಲೆಂಟ್. ಹೌದು, ಘಟನೆ ನಡೆದು 24 ಗಂಟೆ ಕಳೆದಿದ್ರು ಆರೋಪಿಗಳನ್ನ ಬಂಧಿಸಿಲ್ಲ. ಇನ್ನು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮೌನ ತಳೆದಿರೋದು ಅನುಮಾನಕ್ಕೆ ಕಾರಣವಾಯಿತು. ಆರೋಪಿಗಳನ್ನ ಬಂಧಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪ್ರತಿಭಟನೆ ಸಭೆಯಲ್ಲಿ ಮಾತನಾಡಿದ ಆರ್ಎಸ್ಎಸ್ ಸಂಘ ಸಂಚಾಲಕ ಮನು ಕಾವೇರಪ್ಪ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಪ್ರಾಚೀನ ಕಾಲದ ಶ್ರೀ ಸಿದ್ದೇಶ್ವರ ದೇವಾಲಯ ಇದು. ಆದ್ರೆ ಅನ್ಯ ಕೋಮಿನ ಕಿಡಿಗೇಡಿಗಳು ವಾಮಾಚಾರಗಳನ್ನ ಮಾಡಿ ಶ್ರದ್ಧಾ ಭಕ್ತಿಯ ಕೇಂದ್ರಕ್ಕೆ ಅವಮಾನ ಮಾಡಿದ್ದಾರೆಂದು ಖಂಡಿಸಿದ್ರು. ಅವ್ರಿಗೆ ಬೇರೆ ಏನಿದೆ ಸಮಸ್ಯೆ ಇಲ್ಲಲ್ಲ, ಆ ಕೆಲಸ ಮಾಡ್ಕೊಂಡು ಇಲ್ಲಿ ಇರ್ಬೋದಲ್ಲ. ಇದೊಂದೇ ಜಾಗ ಅಂತ ಒಂದೇ ಜಾಗ ಅಂತ ಇಲ್ಲಿ ಕೇಳೋದು 8 ಫೈರ್ ವಾಚರ್ಗೆ ನೀವು ತಗೊಳ್ತೀರಾ? ಎಷ್ಟು ಆಗಿಬಿಟ್ಟು 8 ವಾಚರ್ ತಗೊಳ್ತೀರಾ? ಫೈರ್ ವಾಚರ್ಗೆ ಎಷ್ಟೋ ತಗೊಳ್ತೀರಲ್ಲ. ಮಾಮೂಲಿ ಅಲ್ಲಿ ಕ್ವಾರ್ಟರ್ಸಿಗೆ ಮಾಮೂಲಿ 6 ಜನ ಕೆಲಸ ಮಾಡ್ತಿದ್ದಾರೆ, ಅವ್ರು ನೈಟ್ ಮಾಡ್ತಿದ್ದಾರೆ. ಅವ್ರಿಗೆ ಸ್ವಲ್ಪ ಟೈಮಿಂಗ್ಸ್ ಕೊಟ್ಟ ಮೇಲೆ ಒಂದು 10 ಗಂಟೆ ಮೇಲೆ ಕಳಿಸಿ ಈ ಕಡೆ. ಇಲ್ಲಿ ಬರ್ತಾರೆ ಗೊತ್ತಾ, ಮಧ್ಯಾಹ್ನ ಮೇಲೆ ಅಲ್ಲ, ಆಲ್ಮೋಸ್ಟ್ ಬೆಳಿಗ್ಗೆ ಜಾಮ ಯಾರು ಬರದಾಗ ಟೈಮಲ್ಲಿ ಅಲ್ಲಿ ಬರ್ತಾ ಇದ್ದಾರೆ. ಅಶಾಂತಿಯನ್ನ ಸೃಷ್ಟಿಸುವರನ್ನ ಹಾಗೂ ಇಲ್ಲಿ ಅಕ್ರಮ ಪ್ರವೇಶಿಸಿ ಕೃತ್ಯ ನಡೆಸಿದ ಆರೋಪಿಗಳನ್ನ ಬಂಧಿಸಿದ್ದಲ್ಲಿ ಜಿಲ್ಲಾದ್ಯಂತ ಹಿಂದೂಪರ ಸಂಘಟನೆಗಳು ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು. ಬಿಜೆಪಿ ಮುಖಂಡ ರವಿ ಕುಶಾಲಪ್ಪ ಮಾತನಾಡಿ, ಅನ್ಯ ಕೋಮಿನ ವ್ಯಕ್ತಿಗಳು ದೇವಾಲಯದ ಬದಿಯಲ್ಲಿ ಸಮಾಧಿ ನಿರ್ಮಾಣ ಮಾಡಿ ಪ್ರಾರ್ಥನೆ ಮಾಡಿದ್ದಾರೆ. ಇಲ್ಲಿಗೆ ಆಗಮಿಸಿದ ಕಿಡಿಗೇಡಿಗಳು ಮಾಂಸಾಹಾರ ಸೇವಿಸಿರುವುದು, ಅಕ್ರಮ ಚಟುವಟಿಕೆ ನಡೆಸಿರುವುದು ಕಂಡು ಬಂದಿದೆ. ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಒತ್ತಾಯಿಸಿದ್ರು. ರಘುನಂತರಲ್ಲಿ ಓಪನ್ ಆಗಿ ಮಾತಾಡಿ, ಓಪನ್ ಆಗಿ ಮಾತಾಡಿ ಸರ್, ಮಾತಾಡಿ. ರಘುನಂತರ ಅಲ್ಲ, ಜೋರ್ ಕಿರ್ಚಾಡ್ಬೇಕು. ನಮ್ಮದು ಅಕ್ಕಿದು. ಹಾ ಕರೀರಿ, ಬರ್ಬೇಕು. ನೀವು ಯಾಕೆ ಬರಕಿಲ್ಲ? ಮತ್ತೆ ನಾಳೆದೆಲ್ಲ ನಡೆಯಕ್ಕಿಲ್ಲ. ದೂರದವರೆಗೆ ಕಿಡಿಗೇಡಿಗಳು ಆಗಮಿಸಿದಾಗ ಇಲಾಖಾ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದಕ್ಕೆ ಕಾರಣ ಏನು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಬಳಿಕ ಪ್ರತಿಭಟನಾಕಾರರು ಮಾಲ್ಧಾರೆ ಪಿರಿಯಾಪಟ್ಟಣ ರಸ್ತೆಗೆ ಆಗಮಿಸಿ ಕೆಲಕಾಲ ರಸ್ತೆ ತಡೆ ಕೂಡ ನಡೆಸಿದ್ರು. ಶ್ರೀ ಸಿದ್ದೇಶ್ವರ ದೇವಾಲಯಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಅರಣ್ಯ ಇಲಾಖೆಗೆ ಒತ್ತಾಯಪಡಿಸಿದ್ರು. ಅಧಿಕಾರಿಗಳ ಭರವಸೆ ನಡುವೆ ರಸ್ತೆ ತಡೆ ಹಿಂಪಡೆಯಲಾಯಿತು. ನೋಡಿ, ಮಡಿಕೇರಿ ವಿಭಾಗದ ಡಿವೈಎಸ್ಪಿ ಸೂರಜ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪೊಲೀಸರು ಆದಷ್ಟು ಬೇಗ ಕಿಡಿಗೇಡಿಗಳನ್ನ ಬಂಧಿಸುವ ಭರವಸೆ ನೀಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಕೊಡಗು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.